ಈ ಕಥೆಯ ಮುಖ್ಯ ಪಾತ್ರಧಾರಿ ಲತಾ. ಅವಳೇ ಕೇಳ್ತಾಳೆ, ವಿಧಿಯ ಆಟ ಎಷ್ಟು ವಿಚಿತ್ರ ಅಲ್ವಾ ಅಂತ. ಸುಮ್ಮನೆ ಕೇಳಿದ ಪ್ರಶ್ನೆ ಅಲ್ಲ ಇದು. ಅವಳ ಇಡೀ ಜೀವನದ ಸಾರಾಂಶವೇ ಈ ಒಂದು ಸಾಲಲ್ಲಿದೆ. ಸರಿ, ಹಾಗಿದ್ರೆ ಕತೆ ಶುರು ಮಾಡೋಣ. ಮೊದಲನೇ ಅಧ್ಯಾಯ, ವಿಧಿ ಬರದ ಮೊದಲ ಅಧ್ಯಾಯ. ಲತಾಳ ಜೀವನ ನೋಡಿ, ಒಂದು ಸುಂದರವಾದ ಕನಸಿನ ಥರ ಶುರುವಾಗುತ್ತೆ. ಆದರೆ ವಿಧಿ ಅದಕ್ಕೆ ಬರೆದಿದ್ದ ಅಂತ್ಯನೇ ಬೇರೆ. ಲತಾಳ ಜೀವನದ ಪಯಣದಲ್ಲಿ 3 ದೊಡ್ಡ ತಿರುವುಗಳು. ಒಂದ್ಸಲ ಯೋಚನೆ ಮಾಡಿ. ಮೊದಲು ವಿಜಯ್ ಜೊತೆ 2 ವರ್ಷದ ತುಂಬ ಖುಷಿಯಾದ ಸಂಸಾರ. ಆಮೇಲೆ ಇದ್ದಕ್ಕಿದ್ದಾಗೆ ಒಂದು ವಿಮಾನ ಅಪಘಾತ. ಅವಳ ಜಗತ್ತೇ ಮುಳುಗೋಗುತ್ತೆ. ಇಷ್ಟೇ ಅಲ್ಲ, ಕೊನೆಗೆ ತನ್ನ ಮೈದುನ ದೇವನ್ನನ್ನೇ ಮದುವೆ ಆಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದರ ಹಿಂದೆ ಒಂದು ನಡೆದ ಈ ಘಟನೆಗಳು ಅವಳ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ದೇವನ್ನ ಮದ್ವೆ ಆಗೋ ಮಾತು ಬಂದಾಗ ಲತಾಗೆ ಒಪ್ಪೋಕೆ ಮನ್ಸೇ ಇರಲಿಲ್ಲ. ಯಾಕಂದ್ರೆ ಅವಳಿಗೊಂದು ಗೊಂದಲ. ಅವನ್ ತೋರಿಸ್ತಿರೋ ಕಾಳಜಿ ನಿಜವಾದ ಪ್ರೀತಿನ ಅಥವಾ ಇದೊಂದು ಕೇವಲ ಜವಾಬ್ದಾರಿನ? ಈ ಪ್ರಶ್ನೆಗಳು ಅವಳನ್ನ ಭಯ ಮತ್ತೆ ಅನಿಶ್ಚಿತತೆಯಲ್ಲಿ ಮುಳುಗಿಸ್ಬಿಟ್ಟಿತ್ತು. ಸೊ ಆ ಗೊಂದಲಗಳ ನಡುವೆ ಲತಾ ಒಂದು ಹೊಸ ಜೀವನಕ್ಕೆ ಕಾಲಿಡಬೇಕಾಗ್ಬರುತ್ತೆ. ಹಾಗಾದ್ರೆ ದೇವನ ಜೊತೆಯ ಅವಳ ಹೊಸ ಜೀವನ, ಆ ಹೊಸ ಬಂಧ ಹೇಗಿತ್ತು ನೋಡೋಣ ಬನ್ನಿ. ಅವರ ಸಂಬಂಧ ಶುರುವಾಗಿದ್ದೇ ಒಂದು ರೀತಿ ಕಷ್ಟದಲ್ಲಿ. ಅಂದ್ರೆ ಒಂದು ಕಡೆ ಲತಾ ವಿಜಯ್ನ ನೆನಪಲ್ಲೇ ಕಳೆದು ಹೋಗಿದ್ಲು. ಇನ್ನೊಂದು ಕಡೆ ದೇವನಿಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗದೆ ಹತಾಶೆ. ಆದ್ರೆ ಹೇಳ್ತಾರಲ್ವಾ, ಕಾಲ ಎಲ್ಲದಕ್ಕೂ ಮದ್ದು ಅಂತ. ಅವರ ಮಗ ಹುಟ್ಟಿದ್ಮೇಲೆ ಅವರ ನಡುವೆ ಇದ್ದ ಅಂತರ ಕಡಿಮೆ ಆಗ್ತಾ ಬಂತು. ಪರಸ್ಪರ ಕಾಳಜಿ ಅನ್ನೋ ಒಂದು ಹೊಸ ಬಂಧ ಶುರುವಾಯಿತು. ಲತಾಳ ಮಾತಲ್ಲೇ ಕೇಳೋದಾದ್ರೆ, ಕಾಲ ಎಲ್ಲವನ್ನೂ ಮರೆಸತ್ತೆ. ದೇವನ ಕಾಳಜಿ, ನಮ್ಮ ಮಗುವಿನ ಜನನ, ಇದೆಲ್ಲ ನನ್ನ ಬಾಳಲ್ಲಿ ಹೊಸ ಬೆಳಕು ತಂತು. ನಾನು ಅವನನ್ನು ಪತಿಯಾಗಿ ಒಪ್ಕೊಂಡಿದ್ದೆ. ನೋಡಿ, ಈ ಮಾತುಗಳೇ ಸಾಕು ಅವಳ ಮನಸ್ಸು ಎಷ್ಟು ಬದಲಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಸರಿ, ಈಗೆಲ್ಲ ಸರಿಹೋಯ್ತು, ಜೀವನ ಒಂದು ದಾರಿಗೆ ಬಂತು ಅಂತ ಲತಾ ಅಂದ್ಕೊಳ್ಳುವಷ್ಟಲ್ಲೇ ವಿಧಿ ತನ್ನ ಅಸಲಿ ಆಟವನ್ನ ಶುರು ಮಾಡುತ್ತೆ. ಒಂದು ಭಯಂಕರವಾದ ತಿರುವು ಕಾದಿತ್ತು. ಆ ದಿನ ಮನೆಯಲ್ಲಿ ಹಬ್ಬದ ವಾತಾವರಣ. ಯಾಕಂದ್ರೆ ಲತಾ ಮತ್ತೆ ದೇವ ತಮ್ಮ ಮಗನ ಮೊದಲನೇ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ರು. ಅವರ ಮುಖದಲ್ಲಿ ಅದೆಂಥ ಸಂತೋಷ, ಅದೆಂಥ ಸಂಭ್ರಮ. ಆ ಖುಷಿ ಎಷ್ಟೊತ್ತೂ ಇರಲಿಲ್ಲ. ವಿಧಿ ಅಕ್ಷರಶಃ ಕ್ರೂರವಾಗಿ ನಕ್ಕಿತ್ತು. ಲತಾ ಹೇಳೋದನ್ನ ಕೇಳಿ ನನ್ನ ಉಸಿರೇ ನಿಂತು ಹೋದಾಗಾಯ್ತು. ಕಣ್ಮುಂದೆ ವಿಜಯ್, ನಾನು ಸತ್ತೇ ಹೋದ ಅಂತ ನಂಬಿದ್ದ ನಮ್ಮ ಮೊದಲ ಗಂಡ ಜೀವಂತವಾಗಿ ನನ್ನ ಮುಂದೆ ನಿಂತಿದ್ದ. ಈ ಒಂದು ಕ್ಷಣ ಲತಾಳ ಗತಕಾಲವನ್ನ ಅವಳ ವರ್ತಮಾನದ ಮುಂದೆ ತಂದು ನಿಲ್ಲಿಸ್ಬಿಡಿತು. ಇದು 2 ಜಗತ್ತುಗಳ ಸಂಘರ್ಷ. ಒಂದು ಕಡೆ ಮೊದಲ ಪ್ರೀತಿ ವಿಜಯ್. ಅವನು ಧೈನ್ಯವಾಗೇ ಕೇಳ್ತಾನೆ, ಲತಾ, ಯಾಕೆ ಅಷ್ಟು ದೂರ ನಿಂತಿದ್ಯಾ? ನನ್ನಹತ್ರ ಬಾ, ಕೋಮಾದಿಂದ ಹೊರಗೆ ಬಂದಿದ್ದೆ ನಿನ್ನ ನೆನಪಲ್ಲಿ. ಆದ್ರೆ ಇನ್ನೊಂದು ಕಣೆ ವಾಸ್ತವ. ದೇವನ ಮಾತುಗಳು ಕಠೋರ ಸತ್ಯವನ್ನ ಹೇಳ್ತಿತ್ತು. ಅಣ್ಣ, ಲತಾ ಈಗ ನಿನ್ನ ಹೆಂಡ್ತಿಯಲ್ಲ, ಅವಳು ನನ್ನ ಮಗುವಿನ ತಾಯಿ. ಪರಿಸ್ಥಿತಿ ನಮ್ಮನ್ನ ಇಲ್ಲಿಗೆ ತಂದು ನಿಲ್ಸಿದೆ. ಈಗ ಲತಾಳ ಪರಿಸ್ಥಿತಿ ಅಕ್ಷರಶಃ ಅಗ್ನಿಪರೀಕ್ಷೆ. ಅವಳ ತಲೆಯಲ್ಲಿ ಏನೆಲ್ಲ ಓಡ್ತಿರ್ಬೋದು. ಮೊದಲ ಪ್ರೀತಿ ವಿಜಯ್ ಕಡೆಗೆ ಮನಸ್ಸು ಎಳೀತಾ ಇದೆ. ಇನ್ನೊಂದು ಕಡೆ ಕಣ್ಣು ಮುಂದಿರೋ ಮಗುವಿನ ಭವಿಷ್ಯ, ಕಷ್ಟದ ಕಾಲದಲ್ಲಿ ಜೊತೆಗಿದ್ದ ದೇವನಿಗೆ ಕೊಟ್ಟ ಮಾತು. ಇದನ್ನೆಲ್ಲ ಮೀರಿ ನೈತಿಕವಾಗಿ ಯಾವುದು ಸರಿ ಅನ್ನೋ ದೊಡ್ಡ ಪ್ರಶ್ನೆ. ಕೊನೆಗೂ ಲತಾ ಒಂದು ತೀರ್ಮಾನಕ್ಕೆ ಬರಲೇಬೇಕಿತ್ತು. ಇದು ತಾಯ್ತನದ ಅಂತಿಮ ನಿರ್ಧಾರ. ಅವಳು ಏನು ಯೋಚನೆ ಮಾಡಿರ್ಬೋದು? ಅವಳ ಆಯ್ಕೆ ಏನಾಗಿತ್ತು? ಅವಳ ಹೃದಯ ಒಡೆದು ಚೂರಾಗ್ತಿತ್ತು. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ವಿಜಯ್ ಜೊತೆ ಹೋದ್ರೆ ತನ್ನ ಮಗನಿಗೆ ಅನ್ಯಾಯ ಮಾಡಿದ ಹಾಗೆ, ಇಲ್ಲೇ ಉಳಿದ್ರೆ ವಿಜಯ್ಗೆ ದ್ರೋಹ ಬಗೆದ ಹಾಗೆ. ಯಾವ ದಾರಿ ಹಿಡಿದ್ರೂ ನೋವು ತಪ್ಪಿದ್ದಲ್ಲ. ಕೊನೆಗೆ ಲತಾ ತನ್ನ ನಿರ್ಧಾರವನ್ನ ಹೇಳ್ತಾಳೆ. ಆ ಮಾತುಗಳು ಎಲ್ಲವನ್ನೂ ಸ್ಪಷ್ಟಪಡಿಸ್ತವೆ. ವಿಜಯ್, ನನ್ನನ್ನು ಕ್ಷಮಿಸ್ಬಿಡು. ನನಗೆ ಮರುಜನ್ಮ ಕೊಟ್ಟಿದ್ದು ದೇವ. ಈ ಮಗುವಿನ ಕಣ್ಣಲ್ಲಿ ನಾನು ಅವನ ತಂದೆಯಾಗಿ ದೇವನನ್ನೇ ನೋಡ್ತಿದ್ದೀನಿ. ಇನ್ನು ಮುಂದೆ ನನ್ನ ದಾರಿ, ನನ್ನ ಪಯಣ ದೇವನ ಜೊತೆ. ನೋಡಿ, ಆ ಕ್ಷಣದಲ್ಲಿ ಪ್ರೀತಿಗಿಂತ ತಾಯಿತನವೇ ದೊಡ್ಡದು ಅಂತ ಅವಳು ನಿರ್ಧರಿಸಿದ್ಲು. ಲತಾಳ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಹೌದು, ವಿಧಿ ಅವಳನ್ನ ಈ ಕಷ್ಟಕ್ಕೆ ದೂಡಿದ್ದು ನಿಜ. ಆದ್ರೆ ಕೊನೆಗೆ ತನ್ನ ದಾರಿಯನ್ನು ಆರಿಸಿಕೊಂಡಿದ್ದು ಅವಳೇ ಅಲ್ವಾ? ಹಾಗಾದ್ರೆ ಯಾವುದು ದೊಡ್ಡದು? ನಮ್ಮನ್ನ ಆಳೋ ವಿಧಿಯೋ ಅಥವಾ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೋ? ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.